ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಹೇಳಿ ಕೇಳಿ ಇವತ್ತು ಸಂಡೆ, ಸರ್ಕಾರಿ ರಜೆ ಬೇರೆ. ಹಾಗಿದ್ರೂ ರಾಜ್ಯದ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಗೌಚು ಗದ್ದಲ ಜೋರಾಗಿತ್ತು. ಅಧಿಕಾರಿಗಳ ದಂಡೆ ಬಂದಿತ್ತು. ಹಾಯಾಗಿ ಕಾಲ ಕಳಿಬೇಕಂದ್ಕೊಂಡಿದ್ದಂತಹ ಅಧಿಕಾರಿಗಳನ್ನ ಕರೆಸಿದ್ದು ವಸತಿ ಸಚಿವ ಅಂಬರೀಶ್ ಹಾಗೂ ಅಬಕಾರಿ ಸಚಿವ ಸತೀಶ್ ಜಾರಕಿಹೊಳಿ. ಸಂಡೇನು ಅಧಿಕಾರಿಗಳಿಗೆ ಡ್ಯೂಟಿ. ಭಾನುವಾರವೂ ಶಕ್ತಿ ಸೌಧದಲ್ಲಿ ಸಚಿವರ ಸಭೆ. ಮ್ಯಾರಥಾನ್ ಸಭೆ ನಡೆಸಿದ ರೆಬಲ್ ಸ್ಟಾರ್. ವಿಧಾನಸೌಧ ಭಾನುವಾರವೂ ಅಧಿಕಾರಿಗಳಿಂದ ಗಿಜಿಗುಡುತ್ತಿತ್ತು. ಸರ್ಕಾರಿ ರಜೆ ಇದ್ರೂ ಅಧಿಕಾರಿಗಳು ಅಲ್ಲಿ ಹಾಜರಿದ್ರು. ಹೌದು, ನೂತನ ಸಚಿವರಾದ ಅಂಬರೀಶ್ ಹಾಗೂ ಜಾರಕಿಹೊಳಿ ಸಂಡೇನು ಅಧಿಕಾರಿಗಳೊಂದಿಗೆ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿದ್ರು. ತಮ್ಮ ತಮ್ಮ ಇಲಾಖೆಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಪಡೆದ್ರು. ಯೋಜನೆಗಳ ಅನುಷ್ಠಾನದ ಬಗ್ಗೆಯೂ ಸಂಪೂರ್ಣ ವಿವರ ಪಡೆದ್ರು. ಆರ್ಥಿಕ ಸ್ಥಿತಿಗತಿಯ ಪರಿಶೀಲನೆ ನಡೆಸಿದ ಅಂಬರೀಶ್ ಇನ್ಮುಂದೆ ಮನೆ ಕಟ್ಟುವವರಿಗೆ ಖುಷ್ ಖಬರ್ ಕೊಟ್ರು. ಹೆಚ್ಚುವರಿ 45,000 ಸಬ್ಸಿಡಿ ಸೇರಿ ಒಟ್ಟು 1,20,000 ರೂಪಾಯಿ ಸಬ್ಸಿಡಿ ಸೌಲಭ್ಯ ಸಿಗಲಿದೆ ಅಂತ ಹೇಳಿದ್ರು. ಸರ್ಕಾರದ ಕೆಲಸ ಕಾರ್ಯಗಳತ್ತ ಹೆಚ್ಚು ಗಮನ ಹರಿಸಬೇಕಿದೆ. ಹಾಗಾಗಿ ಕೆಲ ಆಯ್ಕೆಯ ಸಿನಿಮಾಗಳಲ್ಲಿ ಮಾತ್ರ ನಟಿಸೋದಾಗಿ ಹೇಳಿದ್ರು. ನಮ್ಮ ಸರ್ಕಾರದ ಅವಧಿಯಲ್ಲಿ ದಿವಂಗತ ವಿಷ್ಣುವರ್ಧನ್ ನೆನಪಿನ ವಿಷ್ಣು ಸ್ಮಾರಕ ನಿರ್ಮಾಣ ಖಂಡಿತ ಆಗಲಿದೆ ಅಂತಾನೂ ಭರವಸೆ ಕೊಟ್ರು. ಹೌದು, ಇದಕ್ಕೆ ಈ ಕಡೆನೇ ಗಮನ ಕೊಡಬೇಕಾಗತ್ತೆ. ಅವಕಾಶ ಸಿಕ್ಕಿದ್ರೆ ನಾನು ಆಗಲೇ ಬಿಟ್ಟುಬಿಟ್ಟಿದ್ದೆ. ಒಂದೊಂದೇ ಚೂಸಿಯಾಗಿ ಒಂದು ಇಯರ್ಗೆ ಒಂದು ಮಾಡುವೆ. ಈಗಲೂ ನೋಡ್ತೀನಿ. ನೀವು ಬೇಕೇ ಬೇಕು ಅನ್ನುವಂಥ ನಿರ್ಮಾಪಕರಿದ್ದಾರೆ ಹಾಗೂ ಹೀರೋಗಳಿದ್ದಾರೆ. ಬೇಕೇ ಬೇಕು ಅಂತ ಇಲ್ಲ ಅದಕ್ಕೆ ಎಷ್ಟು ಚಿತ್ರಗಳಲ್ಲಿ ನೋಡ್ಬೋದು ಮುಂದೆ ಅಂಬರೀಶ್ ಪಾತ್ರ ಸೂಟ್ ಆಗಿದ್ರೆ ಅಷ್ಟೇ. ವಿಷ್ಣು ಅವರ ಸ್ಮಾರಕ ಆಗಬೇಕು ಅನ್ನುವಂಥದ್ದು ಅವರ ಅಭಿಮಾನಿಗಳು ಬಹಳಷ್ಟು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಿಮ್ಮ ಸರ್ಕಾರ ಇದೆ, ಅದು ಆಗ್ಬೋದು ಅಂತ ನಿರೀಕ್ಷೆ ಮಾಡ್ಬೋದಾ? ಖಂಡಿತ ಆಗುತ್ತೆ. ಮತ್ತೊಂದೆಡೆ ಅಬಕಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಹ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು. ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಸಭೆ ನಡೆಸಿದ ಜಾರಕಿಹೊಳಿ ಇಲಾಖೆಯ ಆರ್ಥಿಕ ಸ್ಥಿತಿಗತಿ ಪರಿಶೀಲಿಸಿದ್ರು. ಅಗ್ಗದ ದರದಲ್ಲಿ ಮದ್ಯ ತಯಾರಿಸುವ ಪ್ರಸ್ತಾಪವೇ ಇಲ್ಲ ಅಂತ ಜಾರಕಿಹೊಳಿ ಇದೇ ವೇಳೆ ಸ್ಪಷ್ಟಪಡಿಸಿದ್ರು. ಅಲ್ಲದೆ ಹೊಸದಾಗಿ ಬಾರ್ ತೆರೆಯಲು ಅನುಮತಿ ನೀಡುವುದಿಲ್ಲ, ಜೊತೆಗೆ ಎಂಎಸ್ಐಎಲ್ಗೂ ಅನುಮತಿ ಇಲ್ಲ ಅಂತ ಹೇಳಿದ್ರು. ಇಲ್ಲ, ಆ ಥರ ಇಲ್ಲ. ಈಗಾಗಲೇ ಅವರು ಭಾಳಷ್ಟು ಸ್ಪಷ್ಟನೆ ಮಾಡಿದ್ದಾರೆ. ಮೈಸೂರಲ್ಲಿ ಮಾಡಿದ್ದಾರೆ, ನೀನು ಪಿರಿಯಾಪಟ್ಟಣದಲ್ಲಿ ಮಾಡಿದ್ದಾರೆ. ಆ ರೀತಿ ಯಾವುದೇ ಸರ್ಕಾರದ ಮುಂದೆ ಕಡಿಮೆ ದರದ ಸರಾಯಿ ತರುವಂಥ ಯಾವುದೇ ಯೋಜನೆಗಳೇ ನಮ್ಮ ಸರ್ಕಾರದ ಮುಂದೆ ಇಲ್ಲ. ಸದ್ಯಕ್ಕೆ ಯಾವುದೇ ಪ್ರಸ್ತಾವನೆ ಇಲ್ಲ ಈ ಕೊಡಲಿಕ್ಕೆ. ಒಟ್ಟಾರೆ ಭಾನುವಾರವಾದರೂ ಈ ಸಚಿವರು ರಜೆಯ ಮೂಡ್ನಲ್ಲಿ ಇರದೆ ಕೆಲಸದ ಗುಂಗಿನಲ್ಲಿದ್ರು. ಅಂಬರೀಶ್ ಒಂದು ಹೆಜ್ಜೆ ಮುಂದೆ ಹೋಗಿ ಸುದೀರ್ಘ ಸಭೆ ನಡೆಸುವ ಮೂಲಕ ಟೀಕಾಕಾರರಿಗೆ ಸೂಚ್ಯವಾಗಿ ಉತ್ತರ ನೀಡಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ವೀರೇಂದ್ರ ಉಪುಂದ, ಸುವರ್ಣ ನ್ಯೂಸ್. ಎಷ್ಟೋ ಬಾರಿ ಬೇರೆಯವರನ್ನ ಬಚಾವ್ ಮಾಡೋಕೆ ಹೋಗಿ ನಾವು ಕಷ್ಟಕ್ಕೆ ಸಿಲುಕೊಳ್ತೇವೆ. ಇಲ್ಲೊಬ್ಬ ಯುವಕ ತನ್ನ ಸ್ನೇಹಿತನನ್ನ ಕಾಪಾಡೋಕೆ ಹೋಗಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಆ ದುರಂತ ಕಥೆ ಇಲ್ಲಿದೆ ನೋಡಿ. ಈ ಫೋಟೋದಲ್ಲಿ ಕಾಣಿಸ್ತಿರೋ ಯುವಕನ ಹೆಸರು ಗೌರೀಶ್. ವಯಸ್ಸಿನ್ನು 17 ವರ್ಷ. ಬಾಳಿ ಬದುಕಬೇಕಾದ ಈ ಯುವಕ ಸ್ನೇಹಿತನನ್ನ ಕಾಪಾಡೋಕೆ ಹೋಗಿ ಇಂದು ಶವವಾಗಿದ್ದಾನೆ. ಹೌದು, ಅವತ್ತು ಮೇ 13ನೇ ತಾರೀಕು ಕೆಂಗೇರಿಯ ಗಾಂಧಿನಗರದ ತನ್ನ ಮನೆಯಲ್ಲಿ ಕುಳಿತಿದ್ದ ಗೌರೀಶ್ಗೆ ಗಲಾಟೆಯ ಸದ್ದು ಕೇಳಿಸಿದೆ. ತನ್ನ ಗೆಳೆಯ ಮೋಹನ್ನನ್ನ ಯಾರೋ ಪುಂಡರು ಅಟ್ಟಿಸಿಕೊಂಡು ಬರ್ತಿದ್ದನ್ನ ಗಮನಿಸಿದ ಗೌರೀಶ್ ಕೂಡಲೇ ರಕ್ಷಣೆಗೆ ಮುಂದಾಗಿದ್ದಾನೆ. ಆದ್ರೆ ಗಲಭೆಯಲ್ಲಿ ಮೋಹನ್ ತಪ್ಪಿಸಿಕೊಂಡಿದ್ದಾನೆ. ಇದರಿಂದ ಸಿಟ್ಟಾದ ದುಷ್ಕರ್ಮಿಗಳು ರಕ್ಷಣೆಗೆ ಬಂದ ಗೌರೀಶ್ಗೆ ಚಾಕುವಿನಿಂದ ಇರಿದಿದ್ದಾರೆ. ನಮ್ಮ ಅಣ್ಣ ಯಾಕೆ ಮೋಹನ್ ಬಂದೆ ಅಂತ ಕೇಳಿದಾಗ ಮೋಹನ್ ಅನ್ನೋ ಹುಡುಗ 4 ಜನ ನನ್ನ ಹತ್ತಸ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದಾಗ 4 ಜನ ಬಂದು ಮೋಹನ್ ಅಂತ ಕರೆದಾಗ ಮೋಹನ್ನು ನಮ್ಮ ಅಣ್ಣ ಕೆಳಗೆ ಇರಿದಾಗ ಮೋಹನ್ಗೆ ಕಪಾಲಿಗೆ ಹೊಡೆದ್ರು. ಅವಾಗ ಮೋಹನ್ ಓಡೋದಕ್ಕೆ ನಮ್ಮ ಅಣ್ಣಗೆ ನನ್ನ ಮುಂದೆನೇ ಚಾಕು ಹಾಕಿ ಓಡೋದ್ರು. ತೀವ್ರತರ ಹಲ್ಲೆಗೀಡಾಗಿದ್ದ ಗೌರೀಶ್ ಕಳೆದ 12 ದಿನಗಳಿಂದ ಆಸ್ಪತ್ರೆಯಲ್ಲಿ ಹೋರಾಟ ನಡೆಸುತ್ತಿದ್ದ. ಇವತ್ತು ಚಿಕಿತ್ಸೆ ಫಲಕಾರಿಯಾಗದೆ ಅಸುನೀಗಿದ್ದಾನೆ. ಗಂಡನಿಂದ ದೂರಾಗಿ ಈಗ ಮಗನನ್ನು ಕಳೆದುಕೊಂಡಿರುವ ಗೌರೀಶ್ ತಾಯಿಯ ರೋದನ ಮುಗಿಲು ಮುಟ್ಟಿದೆ.
ರೌಡಿಗಳೇ ಇದು ಮಾಡೋದು. ಆಮೇಲೆ ಆಲೇಶ್ ಅನ್ನೋ ಏನೀಗ ಸತ್ತೋದಲ್ಲ ಗೌರೀಶ್ ಅನ್ನೋ ಅವ್ನು ನನ್ನ ಹತ್ರ ಒಂದು ಸತಿ ಹೇಳಿದ್ದ, ಹಿಂಗೆ ರೌಡಿಗಳು ಹಿಂಗೆ ಇದು ಮಾಡ್ತಾರೆ ಅದು ಇದು ಮಾಡೋಕ್ಕೆ. ಅದು ಮಾಡಲಿಲ್ಲ ಅಂದರೆ ಹೊಡಿಯೋದು ಬಡಿಯೋದು, ಮನೆ ಹತ್ರ ಬಂದು ಇದು ಮಾಡೋದು ಅವೆಲ್ಲ ಬ್ಯಾಕ್ಗ್ರೌಂಡ್ ಇದೆ ಮೇಡಮ್. ಇಲ್ಲಿ ನಾವು ಏನು ಹೇಳ್ಕೊಳೋದು, ಅಲ್ಲಿ ಕೆಂಗೇರಿ ಉಪನಗರದ ಅಲ್ಲಿ ಏನು ಸುತ್ತಮುತ್ತ ಜನ ಇದ್ದಾರಲ್ಲ, ಆ ಜನ ಎಲ್ಲ ಏನು ಹೇಳ್ತಾರೆ ಅಂದರೆ ಈಗ ಈ ಹುಡುಗರಿಗೆ ಆಗಿದ್ದಲ್ಲ, ಇನ್ನು ಮುಂದೆ ಯಾರಿಗೂ ಆಗಬಾರ್ದು. ಗೌರೀಶ್ ಹತ್ಯೆ ಸಂಬಂಧ ಕೆಂಗೇರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಶರತ್, ಅಬ್ಬಾಸ್, ಗುರು ಎಂಬ ಮೂವರನ್ನ ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಇನ್ನುಳಿದ 3 ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಒಟ್ನಲ್ಲಿ ಗೆಳೆಯನ ನೆರವಿಗೆ ಬಂದ ಯುವಕನೊಬ್ಬ ತಾನೇ ಜೀವ ಕಳೆದುಕೊಂಡಿದ್ದು ಮಾತ್ರ ವಿಪರ್ಯಾಸವೇ ಸರಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ಈಗ ಒಂದು ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.